Praise the Lord. This is the day that the Lord has made. We will rejoice and we will be glad today. ಪ್ರೈಸ್ ದಿ ಲಾರ್ಡ್. ಈ ದಿನ ಕರ್ತನಿಂದ ನೇಮಕವಾದ ದಿವಸ. ಈ ದಿವಸದಲ್ಲಿ ನಾವು ಆನಂದಿಸೋಣ, ಸಂತೋಷಿಸೋಣ. I welcome all of you for the live worship service of Word of Victory Church. ವರ್ಡ್ ಆಫ್ ವಿಕ್ಟರಿ ಸಭೆಯ ನೇರ ಆರಾಧನೆಯ ಸಮಯಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. Dear ones, this is a precious time God has opened in our life. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ತೆರೆದಂತ ಅಮೂಲ್ಯವಾದ ಸಮಯವಿದು. Let us open our heart to receive the God's word. ದೇವರ ವಾಕ್ಯವನ್ನ ಹೊಂದಿಕೊಳ್ಳುವುದಕ್ಕಾಗಿ ನಮ್ಮ ಹೃದಯವನ್ನ ತೆರೆಯೋಣ. Amen. No matter what the situation you are going through, ನೀವು ಹಾದು ಹೋಗುತ್ತಿರುವ ಪರಿಸ್ಥಿತಿ ಯಾವುದೇ ಆಗಿರಲಿ, all your questions shall be answered through the word of God. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ದೇವರ ವಾಕ್ಯದಿಂದ ಉತ್ತರವನ್ನು ಹೊಂದಿಕೊಳ್ಳಲು ಸಾಧ್ಯ. What we are called for as a believer, ನಾವು ವಿಶ್ವಾಸಿಗಳಾಗಿ ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ? we are called to walk by faith, not by sight. ನಾವು ನಂಬಿಕೆಯಿಂದ ನಡೆಯುವುದಕ್ಕಾಗಿ ಕರೆಯಲ್ಪಟ್ಟವರು, ನೋಡಿ ನಡೆಯುವುದಕ್ಕಾಗಿ ಅಲ್ಲ. Quickly turn our attention to 1 Timothy chapter 6 verse 12. ವೇಗವಾಗಿ ನಮ್ಮ ಗಮನವನ್ನ ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. Fight the good fight of faith, take hold of the eternal life to which you are called, and you have made the good confession in the presence of many witnesses. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. Apostle Paul, by the Holy Spirit, instructing us each and every believer, hear this thing, fight the good fight of faith. ಅಪೊಸ್ತಲನಾದ ಪೌಲನು ಎಲ್ಲಾ ವಿಶ್ವಾಸಿಗಳಿಗೆ ಇಲ್ಲಿ ಉತ್ಸಾಹ ಪಡಿತಾ ಒಳ್ಳೆಯ ನಂಬಿಕೆಯ ಹೋರಾಟವನ್ನ ಮಾಡಿರಿ ಎಂಬುದಾಗಿ ಕರೆಯನ್ನು ಕೊಡ್ತಾ ಇದ್ದಾನೆ. Here is a very important thing. ಇಲ್ಲಿ ಬಹಳ ಮುಖ್ಯವಾದ ಒಂದು ಸಂಗತಿ ಇದೆ. Do we need to fight? ನಾವು ಹೋರಾಟವನ್ನ ಮಾಡಬೇಕಾ? We see in the book of Colossians, ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತದೆ. quickly turn our attention to Colossians chapter 2 verse 14 and 15 says, having cancelled out of the certificate of the debt consisting the decrees against us, which was hostile to us, he has taken it out of the way and have nailed it to the cross. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನ ಅಧಿಕಾರಗಳನ್ನ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೇರಿಸುತ್ತಾ ತೋರಿಸಿದನು. Yes, 15th verse says, he has disarmed the rulers, authorities, he made them a public display of them, having triumphed over them through him. That means Jesus made enemy paralyzed. He made him nothing. ನೋಡ್ರಿ, ಇಲ್ಲಿ 15ನೇ ವಾಕ್ಯದ ಪ್ರಕಾರ ಆತನು ದೊರೆತನಗಳನ್ನ ಅಧಿಕಾರಗಳನ್ನ ನಿರಾಯುಧರನ್ನಾಗಿ ಮಾಡಿದನು. ಅದರರ್ಥ ಯೇಸು ಕ್ರಿಸ್ತನು ಎಲ್ಲ ಅಧಿಕಾರಗಳನ್ನ ನಿಶಕ್ತವಾಗಿ ಮಾಡಿದನು. Yes, this is true. The word of God says the enemy is defeated in Christ Jesus 2020 years back. ಹೌದು, ಇದು ಸತ್ಯ. 2020 ವರ್ಷಗಳ ಹಿಂದೆ ವಿರೋಧಿಯು ಯೇಸು ಕ್ರಿಸ್ತನ ಮೂಲಕ ಸೋಲಲ್ಪಟ್ಟಿದ್ದಾನೆ. Amen. The cross is the victory of Jesus. ಶಿಲುಬೆ ಯೇಸು ಕ್ರಿಸ್ತನ ಜಯವಾಗಿದೆ. Hallelujah. He made Satan nothing. He nullified the power of the Satan. ಸೈತಾನನನ್ನ ಏನೂ ಇಲ್ಲದ ಹಾಗೆ ಸೈತಾನನ ಕಾರ್ಯಗಳನ್ನು ಆತನು ನಾಶ ಮಾಡಿದನು. In a original Greek text says Jesus made Satan zero, valueless. ಗ್ರೀಕ್ ಭಾಷಾಂತರದಲ್ಲಿ ನೋಡುವುದಾದ್ರೆ ಸೈತಾನನನ್ನ ಯೇಸು ಕ್ರಿಸ್ತನು ಯಾವುದೇ ಮೌಲ್ಯ ಇಲ್ಲದಾಗಿ ಶೂನ್ಯವಾಗಿ ಮಾಡಿದನು ಎಂಬುದಾಗಿ ಹೇಳುತ್ತದೆ. But all the victory Jesus got in Christ Jesus, that is yours and mine victory. ಯೇಸು ಕ್ರಿಸ್ತನು ಯಾವೆಲ್ಲ ಜಯವನ್ನು ಹೊಂದಿಕೊಂಡಿದ್ದಾನೋ ಕ್ರಿಸ್ತನ ಮೂಲಕ ಅದು ನನ್ನ ಮತ್ತು ನಿಮ್ಮ ಜಯವಾಗಿದೆ. Now here comes to the 1 Timothy chapter 6 verse 12 says, fight the good fight of faith. ಇಲ್ಲಿ ನೋಡ್ರಿ, ತಿರುಗಿ ಮೊದಲನೇ ತಿಮೋಥೆ 6ನೇ ಅಧ್ಯಾಯ 12ನೇ ವಾಕ್ಯಕ್ಕೆ ಬರೋಣ. ಇಲ್ಲಿ ಒಳ್ಳೆಯ ನಂಬಿಕೆಯ ಹೋರಾಟವನ್ನ ಮಾಡಿರಿ ಎಂಬುದಾಗಿ ಹೇಳುತ್ತದೆ. Now you no need to fight against the Satan, you need to fight the good fight, not the bad fight, good fight of faith. ಇಲ್ಲಿ ನೋಡ್ರಿ, ವಿರೋಧಿಯ ವಿರುದ್ಧವಲ್ಲ ನೀವು ಹೋರಾಡುವಂತದ್ದು, ನೀವು ಒಳ್ಳೆ ಹೋರಾಟ, ಅದು ನಿಮ್ಮ ನಂಬಿಕೆಯ ಹೋರಾಟವನ್ನ ಮಾಡಬೇಕು. Why? ಯಾಕೆ? Because we live in this body. ಯಾಕಂದ್ರೆ ಈ ಶರೀರದಲ್ಲಿ ನಾವು ಜೀವಿಸ್ತೇವೆ. Amen. The
body is connected with the natural things of this world. ಇಲ್ಲಿ ನೋಡ್ರಿ, ಶರೀರ ಈ ಲೋಕದ ಸ್ವಾಭಾವಿಕ ಕಾರ್ಯಗಳೊಂದಿಗೆ ಅದು ಸಂಬಂಧವನ್ನು ಇಟ್ಟುಕೊಂಡಿರುತ್ತದೆ. You will hear a lot of wrong news. ಅನೇಕ ಕೆಟ್ಟ ಸಂಗತಿಗಳನ್ನ ಕೇಳಿಸ್ಕೊಳ್ತೀರಾ. A lot of wrong thoughts are coming in the mind. Enemies injecting into the mind. ಅನೇಕ ತಪ್ಪಾದ ಆಲೋಚನೆಗಳು ನಿಮ್ಮ ಮನಸ್ಸಿನೊಳಗೆ ವೈರಿ ಹಾಕ್ತಾನೆ. How you will respond to that situation? ಆ ಪರಿಸ್ಥಿತಿಗೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಾ? You no need to be afraid in such a situation. ಅಂತಹ ಪರಿಸ್ಥಿತಿಯಲ್ಲಿ ನೀವು ಭಯ ಬೀಳುವ ಅವಶ್ಯಕತೆ It ಇಲ್ಲ. seems like people are used to say, you know, I am heavily pressure from every side. Pressure is coming into my mind. ಜನರು ಹೇಳ್ತಾರೆ, ಎಲ್ಲಾ ಭಾಗದಿಂದ ನನ್ನ ಮನಸ್ಸಿನ ಮೇಲೆ ಒತ್ತಡ ಬರುತ್ತಾ ಇದೆ ಎಂಬುದಾಗಿ. I feel like depressed. ನಾನು ನಿರುತ್ಸಾಹಗೊಂಡಾಗೆ ಅನಿಸ್ತಾ ಇದೆ. Dear friend, ಪ್ರಿಯ ಸ್ನೇಹಿತರೆ, you no need to be worried about this situation. ಪರಿಸ್ಥಿತಿಗಳ ಬಗ್ಗೆ ಚಿಂತಿಸುವ ಅವಶ್ಯಕತೆ ನಿಮಗಿಲ್ಲ. You need to rise up in the faith. ನೀವು ನಂಬಿಕೆಯಲ್ಲಿ ಎದ್ದೇಳಬೇಕು. How? ಹೇಗೆ? Word of God says, book of James chapter 4 verse 7 says, submit yourself to God. Next word says, resist the enemy, he will flee from you. ಯಾಕೋಬ 4:7 ಹೇಳುತ್ತದೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾನೆ. Come on, word of God never says fight against the devil. Word of God says resist the devil. ದೇವರ ವಾಕ್ಯವು ಸೈತಾನನ ವಿರುದ್ಧ ಹೋರಾಡ್ರಿ ಎಂಬುದಾಗಿ ಹೇಳ್ತಾ ಅಲ್ಲ, ಸೈತಾನನ ಎದುರಿಸಿರಿ ಎಂಬುದಾಗಿ ಹೇಳುತ್ತದೆ. Come on, good fight of faith. ನಂಬಿಕೆಯ ಒಳ್ಳೆ ಹೋರಾಟ. When you stand in agreement with the word of God, I am telling to you, this is very important. Every deception that is against you, it will flee away. It will not stand against your life. ನೀವು ದೇವರ ವಾಕ್ಯದೊಂದಿಗೆ ಒಡಂಪಟ್ಟು ನಿಲ್ಲುವಾಗ ಎಲ್ಲ ವಂಚನೆಗಳು, ಎಲ್ಲ ಸೈತಾನನ ಕುತಂತ್ರಗಳು ಅದು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತದೆ. You may feel some of the symptoms in your physical body, but don't accept that symptoms into your body. ನಿಮ್ಮ ಶಾರೀರಿಕವಾದ ದೇಹದಲ್ಲಿ ಯಾವುದಾದ್ರೂ ಸೂಚನೆಗಳು ಕಾಣುತ್ತಿರಬಹುದು, ಆದ್ರೆ ಅದನ್ನ ಒಪ್ಪಿಕೊಳ್ಬೇಡ್ರಿ. Your body is not for sickness. ನಿಮ್ಮ ಶರೀರ ಅದು ರೋಗಕ್ಕಾಗಿ ಅಲ್ಲ. Hallelujah. You may be, lot of thoughts are coming into your mind. Hey, you cannot do that. Finish. Everything is over. You will never win in your life. ನಿಮ್ಮ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬರುತ್ತಿರಬಹುದು, ನಿನ್ನ ಕೈಯಲ್ಲಿ ಇದಾಗಲ್ಲ, ನಿನ್ನ ಕತೆ ಮುಗಿದು ಹೋಯ್ತು ಎಂಬುದಾಗಿ. Say the word of God. I can do all things through Christ who strengthens me. ದೇವರ ವಾಕ್ಯವನ್ನು ಘೋಷಿಸಿರಿ, ನನ್ನನ್ನ ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನ ಮಾಡಲು ಶಕ್ತನು ಎಂಬುದಾಗಿ. Enemy may say you don't have the future. Finish everything. Your future is finished. ವೈರಿ ಹೇಳ್ತಿರಬಹುದು, ನಿನಗೆ ಯಾವ ಭವಿಷ್ಯ ಇಲ್ಲ, ನಿನ್ನ ಭವಿಷ್ಯ ಮುಕ್ತಾಯ ಆಗಿ ಹೋಯ್ತು ಎಂಬುದಾಗಿ. Jeremiah chapter 29 verse 11 says, for I know the plans I have for you, plans to prosper, not to harm for you. ಯೆರೆಮೀಯ 29:11 ಹೇಳುತ್ತದೆ, ನಾನು ನಿನಗಾಗಿ ಮಾಡಿದ ಯೋಜನೆಗಳು ಅದು ಹಿತದ ಯೋಜನೆಗಳೇ, ಅದು ನಿನ್ನನ್ನು ಆಶೀರ್ವದಿಸುವಂತ ಯೋಜನೆಗಳು. Amen. Not to harm you. ನಿನ್ನನ್ನು ಹಾನಿ ಮಾಡುವಂತದ್ದಲ್ಲ, ಅದು Plans to prosper you. ನಿನ್ನನ್ನು ಅಭಿವೃದ್ಧಿ ಮಾಡುವಂತ ಯೋಜನೆ. Dear friends, which all places you are watching, there is a good news for you. You have a great future in your life. ಪ್ರಿಯರೇ, ನೀವು ಎಲ್ಲಿಂದ ನಮ್ಮನ್ನ ವೀಕ್ಷಿಸುತ್ತಿದ್ದೀರೋ, ನಿಮಗೆ ನಾನು ಒಂದು ಶುಭ ಸಂದೇಶವನ್ನು ಹೇಳ್ತೇನೆ. ನಿಮಗೆ ಒಂದು ಒಳ್ಳೆಯ ಭವಿಷ್ಯತ್ತಿದೆ. Your future is much, much glorious than all your past failures in your life. ನಿಮ್ಮ ಜೀವಿತದಲ್ಲಿ ಕಳೆದು ಹೋದಂತ ಎಲ್ಲ ಸೋಲುಗಳಿಗಿಂತ ಮುಂದೆ ಇರುವ ನಿಮ್ಮ ಭವಿಷ್ಯತ್ತು ಬಹಳ ಮಹಿಮೆ ಉಳ್ಳದ್ದು. God's hand is working in your life supernaturally. ದೇವರ ಹಸ್ತವು ನಿಮ್ಮ ಜೀವಿತದಲ್ಲಿ ಬಹಳ ಶ್ರೇಷ್ಠವಾಗಿ ಅದು ಕಾರ್ಯವನ್ನು ಮಾಡುತ್ತಾ ಇದೆ. You no need to be moved by anything in your life. ನಿಮ್ಮ ಜೀವಿತದಲ್ಲಿ ಯಾವ ಕಾರ್ಯದ ಬಗ್ಗೆ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ. If God is for you, ದೇವರು ನಿಮ್ಮ ಸಂಗಡ ಇರುವುದಾದ್ರೆ, come on, if God is for you, who can stand against you? ಹೇಳ್ರಿ, ನಿಮ್ಮ ಸಂಗಡ ದೇವರು ಇರುವುದಾದ್ರೆ ಯಾರು ನಿಮಗೆ ವಿರೋಧವಾಗಿ ನಿಲ್ಲಲು ಸಾಧ್ಯ? You may be feeling, oh, I am all alone, I am lonely, nobody is with me. I am telling to you, God's word says in Hebrews chapter 13 verse 5 said, oh, God says, I will nor leave you, I will nor forsake you. ನೀವು ಹೇಳುತ್ತಿರಬಹುದು, ನನ್ನ ಸಂಗಡ ಯಾರು ಇಲ್ಲ, ನಾನು ಏನು ಮಾಡಲಿ, ನನ್ನ ಜೀವಿತ ಹೇಗೆ ಎಂಬುದಾಗಿ. ಆದ್ರೆ ಇಬ್ರಿಯ 13:5 ಹೇಳುತ್ತದೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. You are not alone. ನೀವು ಏಕಾಂಗಿಗಳಲ್ಲ. You are not rejected.
ನೀವು ತಿರಸ್ಕರಿಸಲ್ಪಟ್ಟವರಲ್ಲ. You are accepted by the blood of Jesus. ಯೇಸುವಿನ ರಕ್ತದಿಂದ ನೀವು ಸ್ವೀಕಾರ ಹೊಂದಿದವರು. You are the righteousness of God in Christ Jesus. ಕ್ರಿಸ್ತನ ಮೂಲಕ ದೇವರ ನೀತಿಯಾಗಿದ್ದೀರಾ. You are the beloved of God. ದೇವರ ಪ್ರಿಯರಾಗಿದ್ದೀರಾ. Hallelujah. Don't accept this kind of the negative thoughts into your mind. ಇಂಥ ನಕಾರಾತ್ಮಕವಾದ ಸಂಗತಿಗಳನ್ನ ನಿಮ್ಮ ಮನಸ್ಸಿನಲ್ಲಿ ಒಪ್ಪಿಕೊಳ್ಳಬೇಡಿರಿ. Arise in your faith and declare in the name of Jesus, I refuse to believe all these negative thoughts in my mind. ನಂಬಿಕೆಯಿಂದ ಎದ್ದೇಳಿರಿ. ಎಲ್ಲ ನಕಾರಾತ್ಮಕ ಸಂಗತಿಗಳು ನನ್ನ ಮನಸ್ಸಿನಲ್ಲಿ ಬರುವುದನ್ನು ನಾನು ತಿರಸ್ಕರಿಸುತ್ತೇನೆ ಎಂಬುದಾಗಿ. I refuse every kind of the depression in my mind. ನನ್ನ ಮನಸ್ಸಿನಲ್ಲಿರುವ ಎಲ್ಲ ಒತ್ತಡವನ್ನು ನಾನು ತಿರಸ್ಕರಿಸುತ್ತೇನೆ. I believe good things are coming into my life. ನಾನು ನಂಬುತ್ತಾ ಇದ್ದೇನೆ, ಒಳ್ಳೆಯ ಸಂಗತಿಗಳು ನನ್ನ ಜೀವಿತದಲ್ಲಿ ಬರುತ್ತಾ ಇದೆ. Surely goodness and mercy shall follow me all the days of my life. ಹೌದು, ಶುಭವು ಕೃಪೆಯು ನನ್ನ ಜೀವಮಾನದಲ್ಲೆಲ್ಲ ನನ್ನನ್ನು ಹಿಂಬಾಲಿಸುತ್ತದೆ. Hallelujah. One more word I would like to give. Hebrews chapter 4 verse 14. ಇನ್ನೊಂದು ವಾಕ್ಯವನ್ನು ಹಂಚಿಕೊಳ್ಳಲು ಬಯಸ್ತೇನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯ. Seeing then that we have a great high priest, he is passed into the heaven, Jesus the Son of God. Next word says, let us hold fast our profession. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. I like this word. ಈ ವಾಕ್ಯವನ್ನು ನಾನು ಬಹಳ ಇಷ್ಟಪಡ್ತೇನೆ. It says, let us hold fast our profession or the confession. ಇಲ್ಲಿ ನೋಡ್ರಿ, ವಾಕ್ಯವು ಹೇಳ್ತದೆ ನಮ್ಮ ಆರಿಕೆಯನ್ನ ನಾವು ದೃಢವಾಗಿ ಇಟ್ಟುಕೊಳ್ಳೋಣ. Let me say something here. ಇಲ್ಲಿ ಒಂದು ಕಾರ್ಯವನ್ನು ಹೇಳ್ತೇನೆ. The profession, what the word of God says, it is your confession of the word of God. ಇಲ್ಲಿ ನೋಡ್ರಿ, ನೀವು ಹೇಳ್ತಿರುವಂತ ಆರಿಕೆ ಅದು ದೇವರ ವಾಕ್ಯದಿಂದ ಬಂದಂತದ್ದು. Hallelujah. As you decree and declare something about your future, ನಿಮ್ಮ ಭವಿಷ್ಯತ್ತಿನ ಬಗ್ಗೆ ನೀವು ಒಂದು ಆರಿಕೆ ಮಾಡುವಾಗ, ಘೋಷಣೆ ಮಾಡುವಾಗ, word of God say one thing you shall declare, it shall be established for you. ದೇವರ ವಾಕ್ಯ ಹೇಳ್ತದೆ, ನೀವು ಈಗಾಗಲೇ ಹೇಳಿದಂತ ಅದು ನಿಮಗಾಗಿ ಅದು ಸ್ಥಾಪನೆ ಆಗುತ್ತದೆ. Light will shine in your path. ನಿಮ್ಮ ಹೆಜ್ಜೆಯಲ್ಲಿ ಬೆಳಕು ಪ್ರಕಾಶಿಸುತ್ತದೆ. Dear friend, ಪ್ರಿಯ ಸ್ನೇಹಿತರೆ, don't speak the situation. ಪರಿಸ್ಥಿತಿಯನ್ನು ಮಾತಾಡ್ಕೊಂಬೇಡ್ರಿ. Maybe nothing is there in your life naturally if you see. ಸ್ವಾಭಾವಿಕವಾಗಿ ನೋಡುವಾಗ ನಿಮ್ಮ ಜೀವಿತದಲ್ಲಿ ಏನು ಇಲ್ಲದಿರಬಹುದು. But I am telling to you, in the realm of the spirit, God is with you. ಆದ್ರೆ ನಾನು ನಿಮಗೆ ಹೇಳ್ತೇನೆ, ಆತ್ಮೀಕ ಮಂಡಳಿಯಲ್ಲಿ ದೇವರು ನಿಮ್ಮ ಸಂಗಡ ಇದ್ದಾನೆ. If God is with you, that means you have everything in your life. ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾದರೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಇದ್ದ ಹಾಗೆ. Whatever lost in your life, the Lord is restoring back into your life. ನಿಮ್ಮ ಜೀವಿತದಲ್ಲಿ ಏನೇನೆಲ್ಲ ಕಳೆದುಕೊಂಡಿದ್ದೀರೋ ದೇವರು ತಿರುಗಿ ನಿಮಗೆ ಅವೆಲ್ಲವನ್ನ ಒದಗಿಸಿ ಕೊಡ್ತಾನೆ. God is restoring your family life. ನಿಮ್ಮ ಕುಟುಂಬ ಜೀವಿತವನ್ನ ದೇವರು ಪುನರ್ಸ್ಥಾಪಿಸ್ತಾ God ಇದ್ದಾನೆ. is restoring your job. ನಿಮ್ಮ ಉದ್ಯೋಗವನ್ನ ದೇವರು ಆಶೀರ್ವದಿಸ್ತಾ ಇದ್ದಾನೆ. God is restoring your health in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಆರೋಗ್ಯವನ್ನ ದೇವರು ಬಲಪಡಿಸ್ತಾ ಇದ್ದಾನೆ. Speak the God's word over your life. ನಿಮ್ಮ ಜೀವಿತದ ಮೇಲೆ ದೇವರ ವಾಕ್ಯವನ್ನ ಮಾತಾಡಿಕೊಳ್ಳಿರಿ. The Lord is my shepherd, I shall not lack in my life. ಯೆಹೋವನು ನನಗೆ ಕುರುಬನು, ನನ್ನ ಜೀವಿತದಲ್ಲಿ ನಾನು ಯಾವುದಕ್ಕೂ ಕೊರತೆ ಪಡೆನು. When you see the situation, there is a financial crisis, decree and declare, the Lord is my shepherd, I shall not be in want. ನಿಮ್ಮ ಜೀವಿತದಲ್ಲಿ ಆರ್ಥಿಕವಾದ ಒಂದು ಮುಗ್ಗಟ್ಟಿನ ಪರಿಸ್ಥಿತಿಯನ್ನು ನೋಡುವಾಗ ಅದನ್ನು ಘೋಷಣೆ ಮಾಡ್ರಿ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ. I'm telling to you, whatever you say in agreement with the word of God, you shall see the manifestation in your life. ನಾನು ನಿಮಗೆ ಹೇಳ್ತೇನೆ, ದೇವರ ವಾಕ್ಯದೊಂದಿಗೆ ಒಡಂಬಟ್ಟು ನೀವು ಏನನ್ನ ಹೇಳ್ತೀರೋ ಅದು ದೇವರ ನಾಮದಲ್ಲಿ ಅದು ಉಂಟಾಗುತ್ತದೆ. Amen. Because you are called to fight the good fight of faith. ಯಾಕಂದ್ರೆ ನೀವು ಒಳ್ಳೆಯ ನಂಬಿಕೆ ಹೋರಾಟವನ್ನ ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರು. This is the good fight. ಇದು ಒಳ್ಳೆಯ ಹೋರಾಟ. Hallelujah. Fight against the senses. ಈ ಒಂದು ಮಾನಸಿಕ ಆಲೋಚನೆಗಳ ವಿರುದ್ಧದ ಹೋರಾಟ. Amen. Fight of faith. ನಂಬಿಕೆ ಹೋರಾಟ. So my precious one, ನನ್ನ ಪ್ರಿಯ ಅಮೂಲ್ಯರೇ, speak what God says about you. ದೇವರು ನಿಮ್ಮ ಬಗ್ಗೆ ಏನನ್ನು ಹೇಳ್ತಾನೋ ಅದನ್ನ ಮಾತಾಡಿರಿ. This is the same thing God told to Ezekiel. ಇದನ್ನೇ ಯೆಹೆಜ್ಕೇಲನಿಗೆ ದೇವರು ಹೇಳಿದ್ದು. God told to Ezekiel, Ezekiel, prophesy to these dry bones. ಯೆಹೆಜ್ಕೇಲನಿಗೆ ದೇವರು ಹೇಳಿದನು, ಈ ಒಣಗಿದ ಎಲುಬುಗಳಿಗೆ ಪ್ರವಾದಿಸು. Don't speak. ಮಾತಾಡಬೇಡ. Oh, my situation is so dry.
ಅಯ್ಯೋ ನನ್ನ ಪರಿಸ್ಥಿತಿ ಒಣಗಿ ಹೋಗಿದೆ, Nobody is with me. ನನ್ನ ಸಂಗಡ ಯಾರೂ ಇಲ್ಲ, Everybody left to me. ಎಲ್ಲರೂ ನನ್ನನ್ನು ಬಿಟ್ಟು ಹೋದ್ರು. That may be your situation, present situation. ಹೌದು, ಆ ಪರಿಸ್ಥಿತಿ ನಿಮ್ಮದಾಗಿರಬಹುದು. But I am telling you, prophesy the word of God into your future. ಆದ್ರೆ ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಭವಿಷ್ಯತ್ತಿನ ಬಗ್ಗೆ ದೇವರ ವಾಗ್ದಾನವನ್ನ ಪ್ರವಾದಿಸಿರಿ. Whatever you prophesy in agreement with the word of God, I am telling to you, you will see the manifestation in your life. ದೇವರ ವಾಕ್ಯದೊಂದಿಗೆ ಒಡಂಬಟ್ಟು ಏನನ್ನ ಹೇಳಿ ಪ್ರವಾದಿಸ್ತೀರೋ ಅದು ಉಂಟಾಗುತ್ತದೆ. As Ezekiel instructed by the Lord, when he began to prophesy the word of God over the dry bones, ಯೆಹೆಜ್ಕೇಲನು ದೇವರ ಮಾತಿನ ಪ್ರಕಾರ ಒಣಗಿದ ಎಲುಬುಗಳ ಮೇಲೆ ಮಾತನಾಡಲು ಆರಂಭಿಸುವಾಗ, you know what happened? The valley of dry bone became a valley of mighty army. ಅಲ್ಲಿ ನೋಡ್ರಿ, ಒಣಗಿದ ಎಲುಬುಗಳು ಒಂದು ದೊಡ್ಡ ಸೈನ್ಯವಾಗಿ ಅಲ್ಲಿ ಉಂಟಾಯಿತು. Hallelujah. That is our God. ಅವನೇ ನಮ್ಮ ದೇವರು. He is working through you. ಆತನು ನಿಮ್ಮ ಮೂಲಕವಾಗಿ ತನ್ನ ಕಾರ್ಯವನ್ನು ಮಾಡ್ತಾನೆ. He works in and through your life. ನಿನ್ನ ಒಳಗೆ ಹಾಗೂ ನಿನ್ನ ಮೂಲಕ ಆತನು ಕಾರ್ಯವನ್ನು ಮಾಡ್ತಾನೆ. He need you to change your life. ನಿನ್ನ ಜೀವಿತವನ್ನು ಬದಲಾಯಿಸುವುದಕ್ಕೆ ಆತನಿಗೆ ನೀನು ಬೇಕು. Amen. Cooperate with him. ಆತನೊಂದಿಗೆ ಸಹಕರಿಸಿರಿ. Fight the good fight of faith. ನಂಬಿಕೆಯ ಒಳ್ಳೆಯ ಹೋರಾಟವನ್ನು ಮಾಡಿರಿ. You are a more than a conqueror in Christ Jesus. ಯೇಸು ಕ್ರಿಸ್ತನಲ್ಲಿ ನೀವು ಜಯಶಾಲಿಗಳಿಗಿಂತ ಜಯಶಾಲಿಗಳು. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. This is the time to worship the Lord. ಇದು ದೇವರನ್ನ ಆರಾಧಿಸುವ ಸಮಯ. Now I welcome Pastor John to come forward and lead us in worship. ಈಗ ಪಾಸ್ಟರ್ ಜಾನ್ ರವರನ್ನ ಮುಂದೆ ಬಂದು ಆರಾಧನೆಯಲ್ಲಿ ನಡೆಸುವುದಕ್ಕಾಗಿ ನಾನು ಆಮಂತ್ರಿಸುತ್ತೇನೆ. Amen. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಈಗ ನಾವು ಸುಂದರವಾದ, ಈಗ ತಾನೇ ಉತ್ತೇಜನ ಪಡಿಸುವಂಥ ಉತ್ತೇಜನ ವಾಕ್ಯವನ್ನು ನಾವು ಕೇಳಿದೆವು. ವರ್ಡ್ ಆಫ್ ವಿಕ್ಟರಿಯ ಸಭೆಯಿಂದ ಬಿಗ್ ಜೆ ಮೀಡಿಯಾದಲ್ಲಿ ಪ್ರಸಾರವಾಗುವಂಥ ಈ ಒಂದು ಆರಾಧನೆ, ಸ್ತುತಿ ಆರಾಧನೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ, ವೀಕ್ಷಿಸ್ತಾ ಇದ್ದೀರಿ. ನಮ್ಮೊಂದಿಗೆ ಸ್ತುತಿ ಆರಾಧನೆಯಲ್ಲಿ ಏಕ ಮನಸ್ಸಿನಿಂದ ನೀವು ಕೂಡ ಆರಾಧಿಸಿರಿ, ಸ್ತುತಿಸಿರಿ. ನಾವು ಒಟ್ಟಾಗಿ ಸೇರಿ ನಮ್ಮ ಯೇಸುವಿನ ನಾಮವನ್ನು, ನಮ್ಮ ತಂದೆಯಾದ ದೇವರ ನಾಮವನ್ನು ನಾವು ಘನಪಡಿಸೋಣ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಆತನ ನಾಮ. ಅದಕ್ಕೆ ನಾವು ಹಾಡುವ ಯೇಸು ತೆರಾ ನಾಮ್ ಸಬ್ಸೆ ಉಂಚಾಯೆ ಎಂಬುದಾಗಿ ಈ ಹಿಂದಿ ಸಾಂಗ್ಸ್ ಹಾಡುತ್ತಾ ಆತನನ್ನು ಸ್ತುತಿಸೋಣ, ಆತನನ್ನು ಘನಪಡಿಸೋಣ. ಕಮಾನ್. ಯೇಸು ತೆರಾ ನಾಮ್ सबसे ऊंचा है. ಇನ್ನೊಂದು ಸಲ, ಯೇಸು तेरा नाम सबसे ऊंचा है. Glory. Come on, clap your hand. He is in our midst. ಆತನು ನಮ್ಮ ಮಧ್ಯದಲ್ಲಿದ್ದಾನೆ. Glory. ಆತನ ನಾಮವನ್ನು ಸ್ತುತಿಸೋಣ. ಯೇಸು तेरा नाम सबसे ऊंचा है. यीशु तेरा नाम सबसे ऊंचा है. ಇನ್ನೊಂದು ಸಲ, ಯೇಸು तेरा नाम सबसे ऊंचा है. इस नाम में है मुक्ति, जिस नाम में है शक्ति, जिस नाम में है शांति, देता वो नाम चंगाई. ओ ग्लोरी. ಚಪ್ಪಾಳೆಯನ್ನು ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸೋಣ. ಆತನು ನಮ್ಮ ಕರ್ತನು, ಆತನು ನಮ್ಮ ಒಡೆಯನು, ಆತನು ನಮ್ಮ ಒಳಗೆ ಇದ್ದಾನೆ, ನಮ್ಮೊಂದಿಗಿದ್ದಾನೆ. जिस नाम में है मुक्ति, जिस नाम में है शक्ति, जिस नाम में है शांति, देता वो नाम चंगाई. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. कमान. यीशु तेरा नाम सबसे ऊंचा है. ओ यीशु तेरा नाम सबसे ऊंचा है. बोलो बोलो. यीशु तेरा नाम सबसे ऊंचा है.
चुड़ाया, ओ नाम है जो अंधों को रोशनी भी देता. Oh, thank you, Lord. We love you. ಆತನ ರೋಗದಿಂದ, ಆತನ ಬಡತನದಿಂದ ನಮ್ಮನ್ನು ಬಿಡಿಸುತ್ತಾನೆ, ಅನೇಕರನ್ನು ಬಿಡಿಸಿದ್ದಾನೆ. ಆತನನ್ನು ನಂಬಿದ್ರೆ ಎಲ್ಲರನ್ನು ಬಿಡಿಸುತ್ತಾನೆ. मारी से, गरीबी से, शापों से छुड़ाता, ओ नाम है जो अंधों को रोशनी दे. ಇನ್ನೊಂದು ಸಲ, बीमारी से, गरीबी से, शापों से छुड़ाया, ओ नाम है जो अंधों को रोशनी भी देता. जिस नाम में है जिंदगी, यीशु है वो नाम. जिस नाम में है बंदगी, यीशु है वो नाम. Come on! यीशु तेरा नाम सबसे ऊंचा है. बोलो बोलो, यीशु तेरा नाम सबसे ऊंचा है. ಯೇಸು ನಿನ್ನ ನಾಮ, ಯೇಸು ನಿಮ್ಮ ನಾಮ ಉನ್ನತ ಉನ್ನತವಾದ ನಾಮ. ಯೇಸು ಯೇಸು ನಿನ್ನ ನಾಮ ಉನ್ನತವಾದ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಹೇ, ಅದ್ವಿತೀಯ ನಾಮ, ಗೋರೆ ಅತಿಶಯ ನಾಮ, ಓಹೋ, ಆರಾಧಿಸುವ ನಾಮ, ಕಾಪಾಡುವ ಇನ್ನೊಮ್ಮೆ, ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಸುಂದರ ಸುಂದರ ನಾಮ, ಯೇಸುವಿನ ನಾಮ. ಓ ಸುಂದರ ಸುಂದರ ನಾಮ, ಯೇಸುವಿನ ನಾಮ. ಇನ್ನೊಂದು ಸಲ ಸುಂದರ ನಾಮ, ಸುಂದರ ಸುಂದರ ನಾಮ, ಯೇಸುವಿನ ನಾಮ. ಹೇ ಯೇಸು ನಿನ್ನ ನಾಮ ಉನ್ನತವಾದ ನಾಮ. ಇನ್ನೊಮ್ಮೆ, ಯೇಸು ನಿನ್ನ ನಾಮ, ಓಹೋ, ಉನ್ನತವಾದ ನಾಮ. ಇನ್ನೊಂದು ಸಲ, ಯೇಸು ನಿನ್ನ ನಾಮ ಉನ್ನತವಾದ ನಾಮ. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ. ಇನ್ನೊಮ್ಮೆ, ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ. ಜೇನಿಗಿಂತಲೂ ನಾಮ ಮಧುರವು, ಜೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸಿದ ನಾಮ, ಶಾಪವೆಲ್ಲ ತೊಲಗಿಸಿದ ನಾಮ. ಪಾಪವೆಲ್ಲ ಕ್ಷಮಿಸಿದ ನಾಮ, ಶಾಪವೆಲ್ಲ ತೊಲಗಿಸಿದ ನಾಮ. ಸ್ವಸ್ಥಪಡಿಸುವ ಯೇಸು ನಾಮವು, ಸ್ವಸ್ಥಪಡಿಸುವ ಯೇಸು ನಾಮವು. ಇನ್ನೊಂದು ಸಲ, ಸ್ವಸ್ಥಪಡಿಸಿದ, ಸ್ವಸ್ಥಪಡಿಸಿದ ಯೇಸು ನಾಮವು. ಕಮಾನ್, ಎಲ್ಲ ನಾಮಕ್ಕಿಂತ, ಓಹೋ, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ. ಇನ್ನೊಮ್ಮೆ ಹೇಳುವ, ಕಮಾನ್. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಓ, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ. ಇನ್ನೊಮ್ಮೆ, ಓಹೋ, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ, ಯೇಸುವಿನ ನಾಮ. ಓಹೋ, ಸುಂದರ ಸುಂದರ ನಾಮ,
ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಹೇ ಅದ್ವಿತೀಯ ನಾಮ, ಅತಿಶಯ ನಾಮ, ಓಹೋ ಆರಾಧಿಸುವ ನಾಮ, ಕಾಪಾಡುವ ನಾಮ, ಸುಂದರ ಸುಂದರ ನಾಮ, ಯೇಸುವಿನ ನಾಮ. ಓ ಸುಂದರ ಸುಂದರ ನಾಮ, ಯೇಸುವಿನ ನಾಮ. ಸುಂದರ ನಾಮ, ಸುಂದರ ಸುಂದರ ನಾಮ, ಯೇಸುವಿನ ನಾಮ. ಆತನನ್ನು ಆರಾಧಿಸುವ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓಹೋ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ ಯೇಸುವೇ, ಆರಾಧನೆ ನಿಮಗೆ ಆತ್ಮರೇ, ಆರಾಧನೆ ನಿಮಗೆ. ಓ ನನ್ನ ತಂದೆ, ಆರಾಧನೆ ನಿಮಗೆ. ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತ ನೀನೇ, ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತ ನೀನೇ. ಬಲವು ಮಹತ್ವವು ಉಳ್ಳವನೇ, ಸ್ತುತಿಗೆ ಯೋಗ್ಯ ನೀನೇ. ಬಲವು ಮಹತ್ವವು ಉಳ್ಳವನೇ, ಸ್ತುತಿಗೆ ಯೋಗ್ಯ ನೀನೇ. ಕಮಾನ್, ಆರಾಧನೆ ನಿಮಗೆ ಯೇಸುವೇ, ಆರಾಧನೆ ನಿಮಗೆ ಆತ್ಮನೇ, ಆರಾಧನೆ. ಓ ನನ್ನ ತಂದೆ, once again ಆರಾಧನೆ, ತಂದೆಯೇ, ಆರಾಧನೆ ನಿಮಗೆ, ಓ ಯೇಸುವೇ, ಆರಾಧನೆ ನಿಮಗೆ, ಆತ್ಮನೇ, ಆರಾಧನೆ ನಿಮಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜ ನನ್ ಬಲವಾದ, ಯಾವುದಕ್ಕೂ ಭಯಪಡೆನು. ಯೇಸು ನನ್ನ ರಾಜ ಬಲವಾದ, ಯಾವುದಕ್ಕೆ. ಇನ್ನೊಮ್ಮೆ, ಯೇಸು ರಾಜ ನನ್ ಬಲವಾದ, ಯೇಸು ರಾಜ ನನ್ ಬಲವಾದ, ಯಾವುದಕ್ಕೂ ಭಯಪಡೆನು. ಕಮಾನ, ಆರಾಧನೆ, ಆರಾಧನೆ ನಿಮಗೆ, ಓಹೋ ಆರಾಧನೆ ನಿಮಗೆ, ಓಹೋ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓ ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಓಹೋ ಆರಾಧನೆ ನಿಮಗೆ. ಇನ್ನೊಂದು ಸಲ ಹೇಳುವ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜ ನೀ ಮಾಡಿದ ಉಪಕಾರವ, ಓಹೋ ಎಂದೆಂದು ಸ್ಮರಿಸುವೆನು. ಎಲ್ಲರೂ ಹೇಳುವ, ರಾಜ ನೀನು ಮಾಡಿದ ಉಪಕಾರವನ್ನು ನಾನು ಎಂದೆಂದಿಗೂ ಮರೆಯದೆ ಸ್ಮರಿಸುವೆನು. ರಾಜ ನೀ ಮಾಡಿದ ಉಪಕಾರವ ಎಂದೆಂದು ಸ್ಮರಿಸುವೆನು. ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ. ನಾವೆಲ್ಲರೂ ಎದ್ದು ನಿಂತು ನಮ್ಮ ಕರಗಳನ್ನೆತ್ತಿ
ಆತನನ್ನು ಆರಾಧಿಸುವ. ಆರಾಧನೆ ನಿಮಗೆ. ಇನ್ನೊಂದು ಸಲ ಆರಾಧನೆ ನಿಮಗೆ. ಆರಾಧನೆ ನಿಮಗೆ. ಆರಾಧನೆ ನಿಮಗೆ. ಆರಾಧನೆ ನಿಮಗೆ. What a wonderful presence of God. Daddy, we love you. We give you glory. There is no one else like you, God. ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ನೀನು ಒಳ್ಳೆಯವನು. ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ಈಗ ನಿನ್ನನ್ನು ಆರಾಧಿಸುತ್ತೇವೆ. ನಾವೆಲ್ಲರ ತನ್ನನ್ನು ಆರಾಧಿಸೋಣ. ಆರಾಧನೆಗೆ ಸಿದ್ಧವಾಗಿರೋಣ. ಡ್ಯಾಡಿ, ಓ ನನ್ನ ತಂದೆಯೇ, ಭೂಮಿ ಆಕಾಶಗಳ ಒಡೆಯನೇ, ಶಾಶ್ವತ ಲೋಕದಲ್ಲಿ ಸದಮಲ ನೆನೆಸಿಕೊಂಡು ನಿತ್ಯ ನಿವಾಸಿಯಾಗಿರುವ ನನ್ನ ದೇವರೇ, ಸ್ತುತಿಗೆ ಪಾತ್ರನು, ಆರಾಧನೆಗೆ ಯೋಗ್ಯನಾಗಿರುವ ನಮ್ಮ ತಂದೆ, ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ಎಲ್ಲೆಲ್ಲಿ ನಿನ್ನ ಜನರು ಆರಾಧಿಸುತ್ತಾರೋ ಅಲ್ಲಿ ನಿನ್ನ ಮಹಿಮೆ ಇಳಿದು ಬರುತ್ತಿರುವುದಕ್ಕಾಗಿ ಸ್ತೋತ್ರ. ಆ ಸ್ಥಳದಲ್ಲಿ ನಿನ್ನ ಮಹಿಮೆಯು ಬಲವಾಗಿ ಇಳಿದು ಬರುವುದಕ್ಕಾಗಿ ಸ್ತೋತ್ರ. Let the heavenly fire flow in the name of Jesus. Thank you, Lord. We love you. We give you glory. ಮಹಿಮೆ ನಿನಗೆ ಸ್ವಾಮಿ. ಪರಿಶುದ್ಧನು ನೀ, ಸ್ತುತಿಗೆ ಪಾತ್ರನು, ಸ್ತೋತ್ರಗಳಿಗೆಂದು ಯೋಗ್ಯನು. ಆರಾಧನೆಯು ಸ್ತುತಿ ಗೌರವವು ಹೊಂದುವುದಕ್ಕೆಂದು ನೀ ಯೋಗ್ಯನು. ಓಹೋ ಕಮಾ, ನಮ್ಮ ಎರಡೂ ಕರಗಳನ್ನು ಮೇಲಕ್ಕೆತ್ತಿಕೊಂಡು ಸರ್ವಶಕ್ತನಾದ ದೇವರನ್ನು ಏಕ ಮನಸ್ಸಿನಿಂದ ಆರಾಧಿಸೋಣ. ಆತನ ಹಾಗೆ ಯಾರೂ ಇಲ್ಲ. ಆತನು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನಿನಗೋಸ್ಕರ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಓ ಸ್ತೋತ್ರಪ್ಪ. ವಾಟ್ ಅ ವಂಡರ್ಫುಲ್ ಪ್ರೆಸೆನ್ಸ್. ಪರಿಶುದ್ಧನು ನೀ, ಸ್ತುತಿಗೆ ಪಾತ್ರನು, ಸ್ತೋತ್ರಗಳಿಗೆಂದು ಯೋಗ್ಯನು. ಆರಾಧನೆಯು ಸ್ತುತಿ ಗೌರವವು ಹೊಂದುವುದಕ್ಕೆಂದು ನೀ ಯೋಗ್ಯನು. ಪರಿಶುದ್ಧನು ನೀ, ಸ್ತುತಿ
ಆತನೇ ಕೃತಜ್ಞತೆಯಿಂದ ನಿನ್ನಲ್ಲೇ ನಾವು ಇರ್ತೇವೆ ಎಂದು ಎಂದು ನೀ ಆರಾಧನೆ ಕೃತಜ್ಞತೆಯಿಂದ ನಿನ್ನಲ್ಲೇ ನಾವು ಇದ್ದೇವೆ ಎಂದು ಎಂದು ನೀ ಆರಾಧನೆ ಪರಿಶುದ್ಧನು ನೀ ಸ್ತುತಿಗೆ ಪಾತ್ರನು ಸ್ತೋತ್ರಗಳಿಗೆಂದು ಯೋಗ್ಯನು ಆರಾಧನೆಯು ಸ್ತುತಿ ಗೌರವವು ಹೊಂದುವುದಕ್ಕೆಂದು ನೀ ಯೋಗ್ಯನು ಪರಿಶುದ್ಧ ಆತ್ಮನೇ ಸಂತೈಸುವಾತನೇ ದೂತರು ನಿತ್ಯವೂ ಆರಾಧಿಸುವಾತನೇ ಕೃತಜ್ಞತೆಯಿಂದ ನಿನ್ನಲ್ಲೇ ನಾವು ಇದ್ದೇವೆ ಎಂದು ಎಂದು ನೀ ಆರಾಧನೆ ಕೃತಜ್ಞತೆಯಿಂದ ನಿನ್ನಲ್ಲೇ ನಾವು ಇದ್ದೇವೆ ಎಂದು ಎಂದು ನೀ ಆರಾಧನೆ ಪರಿಶುದ್ಧನು ನೀ ಸ್ತುತಿಗೆ ಪಾತ್ರನು ಸ್ತೋತ್ರಗಳಿಗೆಂದು ಯೋಗ್ಯನು ಆರಾಧನೆಯು ಸ್ತುತಿ ಗೌರವವು ಹೊಂದುವುದಕ್ಕೆಂದು ನೀ ಯೋಗ್ಯನು ಹೊಂದುವುದಕ್ಕೆಂದು ನೀ ಯೋಗ್ಯನು ಪರಿಶುದ್ಧನು ನೀ ಸ್ತುತಿಗೆ ಪಾತ್ರನು ಸ್ತೋತ್ರಗಳಿಗೆಂದು ಯೋಗ್ಯನು ಆರಾಧನೆಯು ಸ್ತುತಿ ಗೌರವವು ಹೊಂದುವುದಕ್ಕೆಂದು ನೀ ಯೋಗ್ಯನು ಆತ್ಮನೇ 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 ನಾನಿನ್ನನ್ನೇ ಆತುಕೊಂಡೆ ಓಹೋ ನಾನಿನ್ನಲ್ಲೇ ನೆಲೆಗೊಳ್ಳುವೆ ನಿನ್ನನ್ನೇ ನಾನಿನ್ನನ್ನೇ ಆತುಕೊಂಡೆ ನಿನ್ನಲ್ಲೇ ನೆಲೆಗೊಳ್ಳುವೆ ನಿನ್ನಲ್ಲೇ ನೆಲೆಗೊಳ್ಳುವೆ ಆತ್ಮನೇ 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 ನಮ್ಮ ಕರ್ತನಾದ ಯೇಸು ನಮ್ಮೆಲ್ಲರಿಗೋಸ್ಕರ ಇಡೀ ಸರ್ವ ಲೋಕಗೋಸ್ಕರ ಆತನು ಶಿಲುಬೆಯ ಮೇಲೆ ಬಲಿಯಾದ ಒಂದೇ ಕಾರಣವನ್ನು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ದೇವರು ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸುವುದಕ್ಕೋಸ್ಕರ ಓ ನನ್ನ ಪ್ರೀತಿಯ ಸಹೋದರ ಸಹೋದರಿ ನಿನಗೋಸ್ಕರ ನನಗೋಸ್ಕರ ಯೇಸು ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಅವನು ಸತ್ತು ಹಾಗೆ ಉಳಿಯಲಿಲ್ಲ ಜೀವದಿಂದ ಎದ್ದಿದ್ದಾನೆ ಮರಣವನ್ನು ಗೆದ್ದಿದ್ದಾನೆ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ತನ್ನ ಮರಣದಿಂದಲೇ ಸೋಲಿಸಿದ್ದಾನೆ ಅದಕ್ಕಾಗಿ ನಾವು ಸ್ತುತಿಸುವ ಅದಕ್ಕಾಗಿ ಆತನನ್ನು ಈಗ ಆರಾಧಿಸುವ ಆತನು ನಮ್ಮ ದೇವರು ನಮ್ಮ ಕರ್ತನು ನಮ್ಮ ಒಡೆಯನಾಗಿದ್ದಾನೆ ಓ ಥ್ಯಾಂಕ್ ಯು ಲಾರ್ಡ್ ನನಗಾಗಿ ಯೇಸು ಶಿಲುಬೆಯ ಮೇಲೆ ಪ್ರಾಣವ ನೀಡಿರುವೆ ಪ್ರಾಣವ ನೀಡಿರುವೆ ಓ ನನಗಾಗಿ ಯೇಸು ಶಿಲುಬೆಯ ಮೇಲೆ ಪ್ರಾಣವ ನೀಡಿರುವೆ ಪ್ರಾಣವ ನೀಡಿರುವೆ ಜೀವದಿಯೇ ತಿರುವೆ ಮರಣವಗೆ
ಯೇಸುವೇ 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 ಯೇಸುವೇ. ಹಾಗೇ ಅಭಿಷೇಕದಲ್ಲಿ ಮುಂದೆ ಹೋಗುತ್ತಾ ಆತ್ಮನೇ ನನ್ನ ಜೊತೆಗಾರನೆಂಬುದಾಗಿ ಆತನನ್ನು ಆರಾಧಿಸುವ. ಆತನು ನಮ್ಮ ಜೊತೆಗಾರನು. ಪವಿತ್ರಾತ್ಮನು ನಮ್ಮ ಯಾವಾಗಲೂ ಜೊತೆಗಾರನು. ನಮ್ಮ ಸಂಗಡ ಇರುವುದಕ್ಕೆ, ಸದಾಕಾಲ ಇರುವುದಕ್ಕೆ ಕರ್ತನಾದ ಯೇಸು ತಂದೆಯಿಂದ ಕೇಳಿ ಕಳಿಸಿದಂತ ಆತ್ಮನು. ಆತನು ನನ್ನ ಮತ್ತು ನಿನ್ನ ಮಧ್ಯದಲ್ಲಿ ನಮ್ಮ ಸಂಗಡ ಇದ್ದಾನೆ, ನಮ್ಮ ಒಳಗೆ ಇದ್ದಾನೆ. ಅದಕ್ಕಾಗಿ ಹಾಡುವ, ಆತ್ಮನೇ ನನ್ನ ಜೊತೆಗಾರನೇ ಎಂಬುದಾಗಿ. ಆತ್ಮನೇ ನನ್ನ ಜೊತೆಗಾರನೇ, ಯೇಸುವೇ ನನ್ನ ರಕ್ಷಕನೇ, ಪ್ರೀತಿಯುಳ್ಳ ನನ್ನ ತಂದೆಯೇ, ತ್ರಯೇಕ ದೇವರೇ ಆರಾಧಿಸುವೆ. ಓ ಆತ್ಮನೇ ನನ್ನ ಜೊತೆಗಾರನೇ, ಯೇಸುವೇ ನನ್ನ ರಕ್ಷಕನೇ, ಪ್ರೀತಿಯುಳ್ಳ ನನ್ನ ತಂದೆಯೇ, ತ್ರಯೇಕ ದೇವರೇ ಆರಾಧಿಸುವೆ 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 ನಿನ್ನನ್ನು ಆರಾಧಿಸುವೆ. ಇನ್ನೊಂದು ಸಲ ಆರಾಧಿಸುವೆ 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 ನಿನ್ನನ್ನು ಆರಾಧಿಸುವೆ. ಆಲೋಚನೆಯಲ್ಲಿ ಶ್ರೇಷ್ಠನೇ, ಕಾರ್ಯಗಳಲ್ಲಿ ಸಾಮರ್ಥ್ಯನೇ, ಅತಿಶಯ ದೇವ ನೀನೇ ತಾನೇ, ಆಲೋಚನಾಕರ್ತ ನೀನೇ ತಾನೇ. ಓ ಆಲೋಚನೆಯಲ್ಲಿ ಶ್ರೇಷ್ಠನೇ, ಕಾರ್ಯಗಳಲ್ಲಿ ಸಾಮರ್ಥ್ಯನೇ, ಅತಿಶಯ ದೇವರು ನೀನೇ ತಾನೇ, ಆಲೋಚನಾಕರ್ತ ನೀನೇ ತಾನೇ. ನಮ್ಮ ಕರಗಳನ್ನು ಮೇಲಕ್ಕೆತ್ತಿ ಆರಾಧಿಸುವೆ. ಓ ಯೇಸುವೇ ಆರಾಧಿಸುವೆ ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ. ಓ ಆರಾಧಿಸುವೆ ಓ ಯೇಸುವೇ ಆರಾಧಿಸುವೆ ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ ಆರಾಧಿಸುವೆ ಆರಾಧಿಸುವೆ. ಎಲ್ಲರೂ ಒಟ್ಟಾಗಿ ಆರಾಧಿಸುವ ಆರಾಧಿಸುವೆ ನಿನ್ನನ್ನು ಆರಾಧಿಸುವೆ. ಡ್ಯಾಡಿ ವಿ ಲವ್ ಯು. ಅಪ್ಪ ತಂದೆ ನಿಮ್ಮನ್ನು ಪ್ರೀತಿಸುತ್ತೇವೆ ಸ್ವಾಮಿ. ಈ ಒಂದು ವೇಳೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ.
ಅನೇಕರು ನಮ್ಮೊಂದಿಗೆ ಸೇರಿ ನಾವು ಒಟ್ಟಾಗಿ ನಿನ್ನನ್ನು ಆರಾಧಿಸಿದ್ದೇವೆ, ನಿನ್ನ ಮಹಿಮೆಯನ್ನು ಅನುಭವಿಸಿದ್ದೇವೆ, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಆತ್ಮನ ಅಭಿಷೇಕದಿಂದ ನಾವು ಉಕ್ಕಿ ಹರಿಯುವಂತೆ ನೀನು ನಮ್ಮನ್ನು ಮಾಡಿದ್ದಿ, ಅದಕ್ಕಾಗಿ ಸ್ತೋತ್ರ. ಬಲಹೀನತೆಗಳು ನೀಗಿಸಲ್ಪಟ್ಟವು, ಉತ್ತೇಜನಗೊಂಡೆವು, ನಿನ್ನ ಮಹಿಮೆಯನ್ನು ಅನುಭವಿಸಿದೆವು, ಇದಕ್ಕಾಗಿ ಸ್ತೋತ್ರಪ್ಪ. ಮುಂದೆ ಇರುವ ವಾಕ್ಯ ಸಂದೇಶಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನಿನ್ನ ಸೇವಕರ ಬಾಯಲ್ಲಿ ನಿನ್ನ ದೈವೋಕ್ತಿಗಳು ಬರಲಿ. ಲೆಟ್ ದ ಒರಾಕಲ್ ಆಫ್ ಗಾಡ್ ಕಮ್ ಔಟ್ ಫ್ರಮ್ ಯುವರ್ ಸರ್ವೆಂಟ್ ಗಾಡ್. ವಿ ಬ್ಲೆಸ್ ಯುವರ್ ನೇಮ್ ಗಾಡ್. ನಿನ್ನ ನಾಮವನ್ನು ನಾವು ಕೊಂಡಾಡುತ್ತೇವೆ ತಂದೆ. ನಿನ್ನನ್ನು ಸ್ತುತಿಸಿದ್ದೇವೆ, ನಿನ್ನನ್ನು ಆರಾಧಿಸಿದ್ದೇವೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರಿಯರೇ, ನೀವೆಲ್ಲರೂ ನಮ್ಮೊಟ್ಟಿಗೆ ಸೇರಿ ಸ್ತುತಿಸಿದ್ದೀರಿ, ಆರಾಧಿಸಿದ್ದೀರಿ. ಈಗ ಎಂತಹ ಸಮಯ ಅಂದರೆ ನಾವೆಲ್ಲರೂ ಆತನ ಮೇಲೆ ದೃಷ್ಟಿ ಇಟ್ಟು ದೇವರ ವಾಕ್ಯವನ್ನು ಕೇಳುವಂತಹ ಸಮಯವಾಗಿದೆ. ಮೂಡುಬೆಳ್ಳೆಯ ಸಭಾಪಾಲಕರು ಸೀನಿಯರ್ ಪಾಸ್ಟರ್ ರೋಷನ್ ಲೋಬೋ ಇವರು ಈಗ ಬಂದು ನಿಮಗೆ ದೇವರು ಅವರ ಹೃದಯದಲ್ಲಿಟ್ಟಂಥ ಮಾತುಗಳನ್ನು ಹೇಳುವವರಾಗಿದ್ದಾರೆ. ಸೊ ನೀವು ಸಿದ್ಧರಾಗಿರಿ. ಖಂಡಿತವಾಗಿ ದೇವರು ನಿಮ್ಮ ಸಂಗಡ ಮಾತನಾಡುವವನಾಗಿದ್ದಾನೆ. ಈಗ ನಾನು ದೇವಸೇವಕರಾಗಿರುವ ಪಾಸ್ಟರ್ ರೋಷನ್ ಲೋಬೋರವರನ್ನು ಈ ಒಂದು ಡಯಾಸ್ಗೆ ಇದಕ್ಕೆ ಪೋಡಿಯಂಗೆ ನಾನು ಕರೀತಾ ಇದ್ದೇನೆ. ಲೆಟ್ ವಿ ಆಲ್ ಕ್ಲಾಪ್. ನಾವೆಲ್ಲರೂ ಚಪ್ಪಾಳೆ ತಟ್ಟುತ್ತಾ ದೇವರ ನಾಮವನ್ನು ಘನಪಡಿಸುತ್ತಾ ದೇವರ ವಾಕ್ಯವನ್ನು ಕೇಳುವ. God bless you. Thank you, Father. Lord, we worship you and glorify your name, O God. Magnify your name. We are born into your presence, O Master. In your presence there is a fullness of joy. ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣ ಆರೋಗ್ಯವಿದೆ. ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಜಯವಿದೆ. ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಮಾಧಾನ. ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಪರಿಶುದ್ಧತೆ. ಪ್ಯೂರಿಟಿ ಆಫ್ ಗಾಡ್. ವಿ ಆರ್ ಇನ್ ಯುವರ್ ಪ್ರೆಸೆನ್ಸ್. ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆಯು, ನಿನ್ನ ಸಾನ್ನಿಧ್ಯ, ನಿನ್ನ ಮಹಿಮೆಯು, ಯೇಸು 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 ಯೇಸು. ಹಲ್ಲೆಲೂಯಾ Hallelujah, 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 hallelujah. Shuddhanu, Shuddhanu, Parishuddhanu. Shuddhanu, Shuddhanu, Parishuddhanu. Mahime, 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 Mahime. Ha ha ha, Hallelujah, ha ha ha, Hallelujah, ha ha ha, Hallelujah, ha ha ha. ನಿನ್ನ ಜ್ಞಾನವು, ನಿನ್ನ ಧ್ಯಾನವು,
ನಿನ್ನ ಜ್ಞಾನವು ನಿನ್ನ ಧ್ಯಾನವು ಯೇಸು 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 ಹಲ್ಲೆಲೂಯಾ 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 ಮಹಿಮೆ 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 ಶುದ್ಧನು ಶುದ್ಧನು ಪರಿಶುದ್ಧನು ಹಾಲೆಲೂಯಾ 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 ನಿನ್ನ ನೀತಿಯು ನಿನ್ನ ಶುದ್ಧೀಕರಣ ನಿನ್ನ ನೀತಿಯು ನಿನ್ನ ಶುದ್ಧೀಕರಣ ಯೇಸು 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 ನಿನ್ನ ಶುದ್ಧೀಕರಣ ನಿನ್ನ ಬಿಡುಗಡೆ ನಿನ್ನ ವಿಮೋಚನೆ ನಿನ್ನ ಬಿಡುಗಡೆ ಯೇಸು 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 Father, we thank you. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. We are protected, we are blessed. We thank you, Lord. ಪವಿತ್ರಾತ್ಮನೇ, ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ ಮತ್ತು ನಿನ್ನಿಂದ ನಾವು ಹೊಂದುತ್ತೇವೆ. ಕರ್ತನೆ, ಟಿವಿ ಮಾಧ್ಯಮದ ಮೂಲಕ ಯಾರೆಲ್ಲ ಆನ್ಲೈನ್ ಅಲ್ಲಿ ವಾಚ್ ಮಾಡ್ತಾ ಇದ್ದರು, ಅವರು ಕಂಫರ್ಟ್ ಆಗಲಿ, ಸಂತೈಸಲ್ಪಡಲಿ, ಅವರ ಅಂತರ್ಯದ ಮನುಷ್ಯನು ಪ್ರಜ್ವಲಿಸಲಿ. In Jesus' name, amen, amen. Praise God. ಪ್ರಿಯರೇ, ನೀವು ಒಳ್ಳೆಯ ಆರಾಧನೆಯನ್ನು ಕೇಳಿದಿರಿ ಮತ್ತು ಆರಾಧನೆಯನ್ನು ಮಾಡಿದಿರಿ. ಪಾಸ್ಟರ್ ಜಾನ್ ಮೂಲಕ, ಅದೇ ರೀತಿ ಪಾಸ್ಟರ್ ಜೋಸೆಫ್ ಅವರು ನಿಮ್ಮನ್ನು ಒಳ್ಳೆಯ ಎಕ್ಸಾಲ್ಟೇಷನ್ ಮೆಸೇಜಲ್ಲಿ ನಡೆಸಿದರು. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. 1 ಪೇತ್ರ 4:14 ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ, ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. Praise God. The Bible ಹೇಳ್ತದೆ, ನೀವು ಕ್ರಿಸ್ತನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರು. ಯಾಕೆ? ತೇಜೋಮಯವಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಯಾವಾಗಲೂ ನೀವು ಕ್ರಿಸ್ತನಲ್ಲಿ ಹುಟ್ಟಿದಾಗ, ಕ್ರಿಸ್ತನನ್ನು ನೀವು ಅಂಗೀಕಾರ ಮಾಡಿದಾಗ ದೇವರಾತ್ಮನು ಬಂದು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆತನು ಗೆಸ್ಟ್ ಬಂದಾಗಿ ಬಂದು ಹೋಗುವವನಲ್ಲ. ಯೇಸುಸ್ವಾಮಿ ಪ್ರಾಮಿಸ್ ಮಾಡಿದ, ಸತ್ಯದ ಆತ್ಮನು ಬಂದಾಗ ಆತನು ಸದಾಕಾಲ ನಿಮ್ಮ ಬಳಿಯಲ್ಲಿಯೂ ನಿಮ್ಮಲ್ಲಿಯೂ ಇರುವನು. Praise God, there is a promise. ಆದರೆ ಆ ಒಂದು ವಾಗ್ದಾನ ಯಾವಾಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತ, ರಕ್ತವನ್ನು ಸುರಿಸಿದ, ತನ್ನ ಪ್ರಾಣವನ್ನು ಕೊಟ್ಟ ನಮಗೋಸ್ಕರ, ಆತನು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನ ಆದ. ಯಾವಾಗ ನಾವು ನಂಬಿದೆವು, ನಾವು ಕೇವಲ ಯೇಸುವನ್ನೊಬ್ಬ ಪ್ರವಾದಿ ಅಂತ ನಂಬಲಿಲ್ಲ, ಯೇಸುವನ್ನೊಬ್ಬ ಸೈಂಟ್ ಅಂತ ನಂಬಲಿಲ್ಲ, ಯೇಸುವನ್ನು ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ನಂಬಿದಲ್ಲ, ಯೇಸುವನ್ನು ನಮ್ಮ ರಕ್ಷಕನೆಂದು ನಾವು ಯಾವಾಗ ನಂಬಿದ್ದೇವೆ, ನಮಗೆ ದೇವರೊಟ್ಟಿಗೆ ಸಂಬಂಧ ಪ್ರಾರಂಭವಾಗ್ತದೆ ಥ್ರೂ ದ ಹೋಲಿ ಸ್ಪಿರಿಟ್. ಪ್ರೈಸ್ ಗಾಡ್. ಕ್ರಿಸ್ತನ ನಿಮಿತ್ತವಾಗಿ ನಿಮಗೆ ನಿಂದೆಗಳು ಉಂಟಾದರೆ, ಕೆಲವೊಮ್ಮೆ ಜನರಿಗೆ ಗೊತ್ತಿರುವುದಿಲ್ಲ,
Praise God, because of the ignorant. ನಿಮ್ಮ ಒಳಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಕೆಲವೊಮ್ಮೆ ನಿಮಗೆ ನಿಂದೆ ಬರ್ಬೋದು, ಕ್ರಿಟಿಸೈಸ್ ಬರ್ಬೋದು, ತಮಾಷೆಗಳು ಬರ್ಬೋದು. ದ ಬೈಬಲ್ ಹೇಳ್ತದೆ ನೀವು ಧನ್ಯರು. ಯಾಕೆ? ತೇಜೋಮಯವಾದ ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಯು ಆರ್ ಬಾರ್ನ್ ಆಫ್ ದ ಹೋಲಿ ಸ್ಪಿರಿಟ್. ನಿಮ್ಮ ಒಳಗೆ ಪವಿತ್ರಾತ್ಮನಿದ್ದಾನೆ. ಎವ್ರಿ ಟೈಮ್ ಆತನು ಪ್ರಜ್ವಲಿಸ್ತಾನೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ನಾನು ಓದ್ತೇನೆ. ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಸಿಗ್ತದೆ 19ನೇ ವಚನ. ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪವಿತ್ರಾತ್ಮನು 24/7 ನಿಮ್ಮಲ್ಲಿ ಆತನು ನೆಲೆಗೊಂಡಿದ್ದಾನೆ, ವಾಸ ಮಾಡ್ತಾ ಇದ್ದಾನೆ. ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ಒಂದು ನೆನಪಿಟ್ಟುಕೊಳ್ಳ್ರಿ, ನಿಮ್ಮ ಒಳಗೆ ಪವಿತ್ರಾತ್ಮನು ಇದ್ದಾನೆ. ನಾವು ಫೀಲಿಂಗ್ ಅಲ್ಲಿ ನಡೆಯುವವರಲ್ಲ, ನಾವು ನೋಡುವವರೆಗೆ ನಡೆಯುವರಲ್ಲ, ನಾವು ಅನಿಸಿಕೆಯಲ್ಲಿ ನಡೆಯುವವರಲ್ಲ. ದೇವರ ವಾಕ್ಯ ನಮ್ಮ ಬಗ್ಗೆ ಏನು ಹೇಳ್ತದೆ ಅದನ್ನು ನಾವು ನಂಬಿ ನಡೆಯುವುದು. ಫೀಲಿಂಗ್ ಅನೇಕ ಬರ್ಬೋದು. ಒನ್ಸ್ ಯು ಬಾರ್ನ್ ಅಗೇನ್, ಆ ಪವಿತ್ರಾತ್ಮ ನಿಮ್ಮ ಬಿಟ್ಟು ಹೋಗಲಿಲ್ಲ. ಇವತ್ತು ನಿಮ್ಮ ಒಳಗಿದ್ದ ಪವಿತ್ರಾತ್ಮನ ತೇಜೋಮಯ, ಆ ಗ್ಲೋ ಅವನ್ನು ನಿಲ್ಲಿಸುವಂಥದ್ದು ಯಾವಾಗ? ಪ್ರಪಂಚದ ಸುಳ್ಳು ಮಾತಿಗೆ ನೀವು ಕಿವಿ ಕೊಟ್ಟಾಗ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಪ್ರಾಪಂಚಿಕ ಮಾತುಗಳಿಗೆ ಕಿವಿ ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುತ್ತಾರೆ. ದಟ್ ಮೀನ್ಸ್ ಅವರ ಗ್ಲೋ ಅದು ನಿಲ್ಲುತ್ತದೆ. ಪ್ರೈಸ್ ಗಾಡ್. ನಿಮಗೆ ಗೊತ್ತಿರಬೇಕು ಕ್ರಿಸ್ತನಲ್ಲಿ ನೀವು ಯಾರಂತ. ಜನರು ನಿಮಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಜನರು ಸಮ್ಟೈಮ್ಸ್ ಅಪ್ರಿಷಿಯೇಟ್ ಮಾಡಬಹುದು, ಒಳ್ಳೇದು ನಿಮ್ಮದು ಮಾತಾಡ್ಬೋದು, ಥ್ಯಾಂಕ್ ಗಾಡ್. ಮಾತಾಡದಿದ್ದರೂ ನಿಮಗೆ ಗೊತ್ತಿರಲಿ ನೀವು ಯಾರಂತ. ಕೆಲವೊಮ್ಮೆ ನಿಮ್ಮ ಒಳಗಿರುವ ಪವಿತ್ರಾತ್ಮನ ಗ್ಲೋ ನಿಲ್ಲಿಸಲಿಕ್ಕೆ ಕೆಲವೊಮ್ಮೆ ಸ್ಟೋರಿಗಳನ್ನು ಮಾತಾಡಬಹುದು. ಯಾಕೆ? ಸೈತಾನನ ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಮ ಒಳಗೆ ಪ್ರಜ್ವಲಿಸುವಂತ ಪವಿತ್ರಾತ್ಮನು ಅವನು ನಂದಿ ಹೋಗ್ಬೇಕು. ಅವನು ನಂದಿ ಹೋಗ್ಬೇಕಂತ ಹೇಳಿದ್ರೆ ವಿತೌಟ್ ಯುವರ್ ಪರ್ಮಿಷನ್ ಅದು ನಂದಿ ಹೋಗುವುದಿಲ್ಲ. ಎಷ್ಟು ನೀವು ಹೊರಗಿನ ಪ್ರಪಂಚಕ್ಕೆ, ಪ್ರಾಪಂಚಿಕ ಸಂಗತಿಗಳಿಗೆ, ಲೌಕಿಕ ಸಂಗತಿಗಳಿಗೆ ನೀವು ಕಿವಿಗೊಡುತ್ತೀರಿ, ಆಗ ನಿಮ್ಮ ಒಳಗಿದ್ದ ಗ್ಲೋ, ಆ ಪ್ರಜ್ವಲಿಸುವಿಕೆ ಅಲ್ಲಿ ನಂದಲಿಕ್ಕೆ ಪ್ರಾರಂಭವಾಗ್ತದೆ. ಎಷ್ಟು ನೀವು ದೇವರ ವಾಕ್ಯವನ್ನು, ರೈಟ್ ವರ್ಡ್ ಅನ್ನು ಕೇಳುತ್ತೀರಿ, ರೈಟ್ ವರ್ಡ್ ಅನ್ನು ನೀವು ಮೆಡಿಟೇಟ್ ಮಾಡುತ್ತೀರಿ, ದೇವರ ಪ್ರಸನ್ನತೆಯಲ್ಲಿ ದೇವರ ವಾಕ್ಯದಲ್ಲಿ ಮೆಡಿಟೇಟ್ ಮಾಡುತ್ತೀರಿ. ದ ಪ್ರೇಯರ್ ಅಂತ ಹೇಳಿದ್ರೆ ಬೇರೆ ಏನಲ್ಲ, ಯು ಆರ್ ಮೆಡಿಟೇಟಿಂಗ್ ಗಾಡ್ಸ್ ವರ್ಡ್, ಹೂ ಯು ಆರ್ ಇನ್ ಕ್ರೈಸ್ಟ್ ಫಾರ್ ಗಾಡ್. ಕ್ರಿಸ್ತನಲ್ಲಿ ನೀವು ಯಾರು ದೇವರಿಗೋಸ್ಕರ ಆಗಿದ್ದೀರಿ, ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ, ದೇವರು ಕ್ರಿಸ್ತನಲ್ಲಿ ನೀವು ಏನು ಮಾಡಲು ಶಕ್ತನೆಂದು ಡಿಕ್ಲೇರ್ ಮಾಡೋದು. ದಟ್ಸ್ ಅ ರಿಲೇಶನ್ಶಿಪ್. ನೀವು ಮೆಡಿಟೇಟ್ ಮಾಡುವಂಥದ್ದು. ನೀವು ಮೆಡಿಟೇಟ್ ಮಾಡುವುದಂತ ಹೇಳಿದರೆ 4 ಸ್ಕ್ರಿಪ್ಚರ್ಗಳನ್ನು ತಲೆಯಲ್ಲಿ ಹಾಕಿಕೊಂಡು ಬಾಯಾಟ ಮಾಡೋದಲ್ಲ, ಅದನ್ನು ಅಪ್ಲೈ ಮಾಡಬೇಕು. ಒಂದು ವೇಳೆ ನೀನು ಆದಿಕಾಂಡದಿಂದ ಪ್ರಕಟಣೆವರೆಗೆ ಕೇವಲ ಸ್ಕ್ರಿಪ್ಚರ್ಗಳನ್ನು, ವಚನಗಳನ್ನು ನೀನು ಕೇವಲ ಬಾಯಾಟ ಮಾಡುತ್ತೆ ಅಂತ ಹೇಳಿದ್ರೆ, ಬಾಯಾಟ ಮಾಡುವಂಥದ್ದು ಒಳ್ಳೆಯದು ಮಾಡಿ. ಆದರೆ ನೀವು ಯಾವಾಗ ಮೆಡಿಟೇಟ್ ಮಾಡುತ್ತೀರಿ ಅದು ನಿಮ್ಮ ಜೀವಿತದ ಒಂದು ಭಾಗವಾಗುತ್ತದೆ. ಹೇಗೆ ನನ್ನ ಕೈ ನನ್ನ ದೇಹದ ಒಂದು ಭಾಗವಾಗಿದೆ, ಅದು ನನ್ನ ದೇಹಕ್ಕೆ ಕನೆಕ್ಟ್ ಆಗಿದೆ. ಆ ದೇಹ, ಒಂದು ವೇಳೆ ಕೈ ಹೇಳ್ಬೋದು ನಾನು ದೇಹಕ್ಕೆ ಸಂಬಂಧಪಟ್ಟವನು ಅಲ್ಲ ಅಂತ ಹೇಳಿದ್ರು, ಅದು ಸಂಬಂಧ ಪಡದೆ ಇರ್ತಾನ? ದಟ್ಸ್ ದ ರಿಯಾಲಿಟಿ ಆಫ್ ಮೆಡಿಟೇಟಿಂಗ್. ಒಂದು 4 ಜನ ಹೇಳ್ಬೋದು ಈ ಕೈ ಈ ದೇಹಕ್ಕೆ ಸಂಬಂಧಪಟ್ಟದಲ್ಲ, ಅವರು ಅಲ್ಲ ಅಂತ ಹೇಳಿದ್ರು, ರಿಯಾಲಿಟಿ ಇಸ್ ಅ ರಿಯಾಲಿಟಿ. Once you accepted Jesus Christ, you are born into the presence of God, into the body of Christ. ನೀವು ಕ್ರಿಸ್ತನ ದೇಹವಾಗಿದ್ದೀರಿ. ನಾವು ನೋಡ್ತೇವೆ 1 Corinthians 12 chapter 17, 18, 19 ಅಲ್ಲಿ ಓದಲಿಕ್ಕೆ ಹೋದರೆ ನಿಮಗೆ ಸಿಗ್ತದೆ. 1 Corinthians 12 chapter 15, 16, 17 ಓದಲಿಕ್ಕೆ ಹೋದರೆ, ಕೈ ನಾನು ದೇಹಕ್ಕೆ ಸೇರಿದವನು ಅಲ್ಲವೆಂದು ಹೇಳಿದರು, ಅದು ದೇಹಕ್ಕೆ ಸೇರದೆ ಇರುವುದು. ಕಣ್ಣು ನಾನು ದೇಹಕ್ಕೆ ಸೇರಿದವನಲ್ಲ ಅಂತ ಹೇಳಿದ್ರು, ಅದು ಸೇರದೆ ಇರುವುದು. ರಿಯಾಲಿಟಿ ಕೆನಾಟ್ ಚೇಂಜ್. ನೀವು ಆರೋಗ್ಯವಂತನಾದ ದೇವರಿಗೆ ಆರೋಗ್ಯವಂತರಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ಆಗ ಆರೋಗ್ಯದ ಆತ್ಮನು ನಿಮ್ಮ ಒಳಗಿಂದ ಪ್ರಜ್ವಲಿಸ್ತಾನೆ. ನೀವು ಒಳಗಿಂದ ಪ್ರಜ್ವಲಿಸಲಿಕ್ಕೆ ಪ್ರಾರಂಭ ಮಾಡುತ್ತೀರಿ. ನೀವು ಡಿಕ್ಲೇರ್ ಮಾಡುತ್ತೀರಿ ವರ್ಡ್ ಅನ್ನು, ನೀವು ಘೋಷಿಸ್ತೀರಿ ದೇವರ ವಾಕ್ಯವನ್ನು. ನಾನು ಕ್ರಿಸ್ತನಲ್ಲಿ ಜಯಶಾಲಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನಾನು ನೀತಿವಂತನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಆರೋಗ್ಯದಲ್ಲಿ ನಡೆಯುವನಾಗಿದ್ದೇನೆ. ಯಾವಾಗ ನೀವು ಹೇಳುತ್ತೀರಿ ಯು ಆರ್ ಶೈನಿಂಗ್ ಅಂಡ್ ಶೈನಿಂಗ್ ಅಂಡ್ ಶೈನಿಂಗ್, ನೀವು ಪ್ರಜ್ವಲಿಸುವರಾಗಿದ್ದೀರಿ.
ನೀವು ಪ್ರಜ್ವಲಿಸೋರಾಗಿದ್ದೀರಿ, ಅಂತರ್ಯದಲ್ಲಿ ಪ್ರಜ್ವಲಿಸೋರಾಗಿದ್ದೀರಿ. ಅದನ್ನು ಬಿಟ್ಟು ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ಆ ಪಾಸ್ಟರ್ ಹಾಗೆ ಹೇಳಿದ್ರು, ಅದಕ್ಕೆ ಜಾಸ್ತಿ ಸಮಯ ಕೊಡಬೇಡ್ರಿ. ಬ್ಯುಸಿ ಆಗಿರಿ. ದೇವರು ನಿಮ್ಮ ವಿಷಯದಲ್ಲಿ ಏನು ಹೇಳ್ತಾನೆ ಅದರಲ್ಲಿ ಬ್ಯುಸಿ ಆಗಿರಿ. ಸಂತೋಷ ಪಡುವುದರಲ್ಲಿ ಬ್ಯುಸಿ ಆಗಿರಿ, ಆನಂದ ಪಡುವುದರಲ್ಲಿ ಬ್ಯುಸಿ ಆಗಿರಿ, ಕರ್ತನ ಉಪಕಾರಗಳು ನೆನೆಸುವುದರಲ್ಲಿ ಬ್ಯುಸಿ ಆಗಿರಿ, ಕರ್ತನ ಪ್ರೀತಿಯನ್ನು ಮೆಡಿಟೇಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರಿ. ನಿಮ್ಮ ವೀಕ್ನೆಸ್ಗಳನ್ನು ನೋಡಿ ಬ್ಯುಸಿ ಆಗಬೇಡ್ರಿ. ಅಯ್ಯೋ ಅಷ್ಟು ವೀಕ್ ನಾನಾಗಿದ್ದೇನೆ. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಎಲ್ಲ ಬಲಹೀನರು ಹೇಳಿ ನಾನು ಕ್ರಿಸ್ತನಲ್ಲಿ ಬಲಾಢ್ಯನಾಗಿದ್ದೇನೆ. ಪ್ರೈಸ್ ಗಾಡ್. ಇದರಲ್ಲಿ ಬ್ಯುಸಿ ಆಗಿರಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಜನರು ಮೆಚ್ಚಿಸ್ಲಿಕ್ಕೆ ಹೋಗಿ ಜನರು ಏನು ಕೊಡುವುದಿಲ್ಲ. ಅವ್ರು ಹೊಗಳಿದ್ರು ನೀವು ಮೇಲೆ ಬರುವುದಿಲ್ಲ, ಅವ್ರು ತೆಗಳಿದ್ರು ನೀವು ಕೆಳಗೆ ಬರುವುದಿಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಕ್ರಿಸ್ತನ ನಿಮಿತ್ತ ನೀವು ನಿಂದೆಗೆ ಗುರಿಯಾದರೆ ನೀವು ಧನ್ಯರೇ. ಯಾಕೆ? ತೇಜೋಮಯವಾದ ಪ್ರಜ್ವಲಿಸುವಂತ ಆತ್ಮನು ನಿಮ್ಮ ಒಳಗೆ ನೆಲೆಗೊಂಡಿದ್ದಾನೆ. ರೀಡ್ ದಟ್ ಸ್ಕ್ರಿಪ್ಚರ್. 4 chapter 14 verse. ಪೇತ್ರನ ಪತ್ರಿಕೆ 1ನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. 1 Peter 4 chapter 14 verse. ಎಷ್ಟು ನೀವು ದೇವರ ವಾಕ್ಯವನ್ನು, ರೈಟ್ ಆದ ವರ್ಡ್ ಅನ್ನು ಪುನಃ ಪುನಃ ಕೇಳ್ತೀರಿ, ನಿಮ್ಮ ಒಳಗಿದ್ದ ಪವಿತ್ರಾತ್ಮನು ಪ್ರಜ್ವಲಿಸ್ತಾನೆ. ಎಷ್ಟು ನೀವು ರಾಂಗ್ ರಿಪೋರ್ಟ್ಗಳನ್ನು ಕೇಳ್ತೀರಿ, ಸುಳ್ಳು ಮಾತುಗಳನ್ನು ಕೇಳ್ತೀರಿ, ಮೀಡಿಯಾದ ನ್ಯೂಸ್ಗಳನ್ನು ಕೇಳ್ತೀರಿ, ಜನರು ನಿಮ್ಗೆ ಏನು ತಪ್ಪಾಗಿ ಮಾತಾಡಿದ ಸುಳ್ಳುಗಳನ್ನು ಕೇಳ್ತೀರಿ, ನಿಂದೆಗಳನ್ನು ಕೇಳ್ತೀರಿ. ನಿಮ್ಮ ಒಳಗಿದ್ದ ಪವಿತ್ರಾತ್ಮ ನಂದಿ ಹೋಗುತ್ತಾನೆ. ಇದು ನಂದಿಸಬೇಕಾ ಪ್ರಜ್ವಲಿಸಬೇಕಾ ಅದು ನಿನಗೆ ಬಿಟ್ಟದ್ದು. ದೇವರು ಅದಕ್ಕೆ ಮಧ್ಯಕ್ಕೆ ಬರುವುದಿಲ್ಲ. ಯಾಕಂದ್ರೆ ದೇವರು ನಿನಗೆ ವಿಲ್ಲು ಕೊಟ್ಟಿದ್ದಾನೆ. ನಿಮ್ಮ ಮನೆಯಲ್ಲಿ ಒಂದು ಒಲೆ ಇದೆ, ಅದಕ್ಕೆ ರೈಟ್ ಆದ ಕಟ್ಟಿಗೆಗಳನ್ನು ಹಾಕಿದ್ರೆ ಅದು ಇನ್ನೂ ಕೂಡ ಪ್ರಜ್ವಲಿಸ್ತದೆ. ಅದಕ್ಕೆ ನೀವು ನೀರು ಹಾಕಿದರೆ ಅಲ್ಲಿ ನಂದಿ ಹೋಗುತ್ತದೆ. ಹಾಗಾದ್ರೆ ನೀರಿನಂತಿರುವ ನಿಂದೆಯ ಮಾತುಗಳನ್ನು ಅಕ್ಸೆಪ್ಟ್ ಮಾಡಬೇಡ್ರಿ. ಗಾರ್ಡ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮವನ್ನು ನೀವು ಕಾಪಾಡಿಕೊಳ್ಳಿರಿ. ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ದೇವರ ಮಹಿಮೆಯು ಅದರ ಒಳಗಿಂದ ಹರಿಯುತ್ತದೆ. ದ ಲೈಫ್ ಆಫ್ ಗಾಡ್ ದ ರೈಸಿಂಗ್ ಅಂಡ್ ಫ್ಲೋವಿಂಗ್. ದೇವರ ಜೀವವು ಅದರ ಮೂಲಕ ಹರಿಯುತ್ತದೆ. ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿರುವ ಪವಿತ್ರ ಆತ್ಮನು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನವನು. ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಪವಿತ್ರಾತ್ಮನು ಲೋಕದಲ್ಲಿ ಇರುವ ಎಲ್ಲ ವ್ಯಾಧಿಗಳಿಗಿಂತ ಆತನು ಹೆಚ್ಚಿನವನಾಗಿದ್ದಾನೆ. ಯಾವಾಗ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಎಂದು ನಂಬಿ ನೀವು ಡಿಕ್ಲೇರ್ ಮಾಡುತ್ತೀರಿ, ಘೋಷಿಸ್ತೀರಿ, ತೇಜೋಮಯವಾದ ಆತ್ಮನು ಪ್ರಜ್ವಲಿಸಲಿಕ್ಕೆ ಪ್ರಾರಂಭವಾಗ್ತಾನೆ. ಇಂದು ಆತ್ಮಿಕ ಲೋಕದಲ್ಲಿ, ಆತ್ಮಿಕ ಸ್ತರದಲ್ಲಿ ನೀವು ಪ್ರಜ್ವಲಿಸ್ತೀರಿ. ಪ್ರೈಸ್ ಗಾಡ್. ನೀತಿವಂತರ ಬೆಳಕು ಮಧ್ಯಾಹ್ನದ ಬೆಳಗಿನಂತೆ ಮಧ್ಯಾಹ್ನವಾಗುವುದಂತ ಬೈಬಲ್ ಹೇಳ್ತಿದೆ. ಶೈನಿಂಗ್ ಮೋರ್ ಬ್ರೈಟರ್ ಅಂಡ್ ಬ್ರೈಟರ್. ಪ್ರೈಸ್ ಗಾಡ್. ಹೆಚ್ಚಾಗಿದು ಪ್ರಜ್ವಲಿಸ್ತದೆ. ಪ್ರಿಯ ಸಹೋದರ ಸಹೋದರಿ, ಎಲ್ಲಿಂದ ನೀನು ವಾಚ್ ಮಾಡ್ತಾ ಇದ್ದಿ? ಡೋಂಟ್ ಲಿಸನ್ ಆಲ್ ದ ಲೈಸ್. ಯಾಕಂದ್ರೆ ಸೈತಾನ್ನಲ್ಲಿರುವ ಒಂದೇ ಒಂದು ವೆಪನ್, ದಟ್ಸ್ ಅ ಲೈಸ್. ಅದಕ್ಕೆ ಯೇಸು ಹೇಳಿದ, ಜನರು ಸುಳ್ಳಾಗಿ ತಪ್ಪಾಗಿ ನಿಮ್ಮ ಹೆಸರನ್ನು ಲೀಸ್ಟಿನಿಂದ ತೆಗೆದರೆ, ಒಂದು ವೇಳೆ ಫೇಸ್ಬುಕ್ ಅಲ್ಲಿ ತೆಗೆದರೆ, ಒಂದು ವೇಳೆ ವಾಟ್ಸಪ್ ಅಲ್ಲಿ ತೆಗೆದರೆ, ನಿನ್ನ ಹೆಸರು ಕೆಟ್ಟದಂತ ಲೀಸ್ಟ್ ಹಾಕಿದರೆ, ಯೇಸು ಹೇಳಿದ, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಕುಣಿದಾಡ್ರಿ. ಯಾಕೆ? ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ನಾವಿದನ್ನು ಆಲೋಚಿಸುದು ಪರಲೋಕಕ್ಕೆ ಹೋದ ಮೇಲೆ ಅಂತ. ಆಲ್ರೆಡಿ ನೀವು ಕ್ರಿಸ್ತನಲ್ಲಿ ಹುಟ್ಟಿದ್ದೀರಿ, ನೀವು ಪರಲೋಕದಲ್ಲಿ ಇದ್ದೀರಿ. ಪ್ರೈಸ್ ಗಾಡ್. ನೀವು ಭೂಲೋಕದಲ್ಲಿ ದೇವರು ನಿಮ್ಮನ್ನಿಟ್ಟದ್ದು ಪರಲೋಕವನ್ನು ಭೂಲೋಕಕ್ಕೆ ಬಿಡುಗಡೆ ಮಾಡಲಿಕ್ಕೆ. ಯು ಆರ್ ದ ಸಪ್ಲೈಯರ್ ಆಫ್ ದ ಗುಡ್ ಥಿಂಗ್ಸ್. ಒಳ್ಳೆಯ ಸಂಗತಿಯ ಸಪ್ಲೈಯರ್ ಆಗಿ ದೇವರು ನಿಮ್ಮನ್ನಿಟ್ಟಿದ್ದಾನೆ. ಅದಕ್ಕೋಸ್ಕರ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ. ಮೂಮೆಂಟ್ ನೆಗೆಟಿವ್ ವರ್ಡ್ ಕಮ್ಸ್, ನಕಾರಾತ್ಮಕ ಮಾತುಗಳು ನಿಮ್ಮ ಹತ್ತಿರ ಬರುತ್ತಿರುವಾಗ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಆನಂದ ಪಡುವನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಸಂತೋಷ ಪಡುವನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಆರೋಗ್ಯದಾಯಕನಾದ ದೇವರಿಗೆ ಹುಟ್ಟಿದ್ದೇನೆ, ನಾನು ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ದೇವರ ಜೀವವು ನನ್ನಲ್ಲಿ ನೆಲೆಗೊಂಡಿದೆ, ದೇವರ ಆತ್ಮ ನನ್ನಲ್ಲಿ ನೆಲೆಗೊಂಡಿದ್ದಾನೆ, ತೇಜೋಮಯವಾದ ಆತ್ಮ ನೆಲೆಗೊಂಡಿದ್ದಾನೆ. ಬೈಬಲ್ ಹೇಳ್ತದೆ, ನೀತಿವಂತರು ನಕ್ಷತ್ರಗಳಾಗಿ ಹೊಳೆಯುವರು, ಯುಗ ಯುಗಾಂತರಗಳೇ ಹೊಳೆಯುವರು. ಪ್ರೈಸ್ ಗಾಡ್. ಜ್ಯೋತಿರ್ಮಂಡಲಗಳಂತೆ ಹೊಳೆಯುವರು. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ, ಕುಗ್ಗಿ ಹೋಗ್ಲಿಕ್ಕೆ ಅಲ್ಲ.
ನಿಮ್ಮ ಒಳಗಿರುವ ಪವಿತ್ರ ಆತ್ಮನು ನಂದಿ ಹೋಗ್ಲಿಕ್ಕೆ ಅಲ್ಲ. ಕೆಲವೊಮ್ಮೆ ನಿಮಗೆ ಫೀಲ್ ಆಗುವುದಿಲ್ಲ ಪ್ರಾರ್ಥನೆ ಮಾಡುವ ಅಂತ. ಯಾಕೆ? ನಿಮಗೆ ದೇವರ ವಾಕ್ಯ ಯಾಕೆ ಇಂಪಾರ್ಟೆಂಟ್ ಅಂತ ಇನ್ನುವರೆಗೆ ಅನೇಕರಿಗೆ ಗೊತ್ತಿಲ್ಲ. ಹೇಳ್ತಾರೆ ವಾಕ್ಯ ಕೇಳುವುದಂದ್ರೆ ಅದು ಭಾಷಣ ಕೇಳುವುದು, ವಾಕ್ಯ ಕೇಳುವುದಂದ್ರೆ ಅದು ಬೋಧನೆ ಮಾಡಲಿಕ್ಕೆ. ವಾಕ್ಯ ಬೋಧನೆ ಮಾಡಲಿಕ್ಕೆ ಅಲ್ಲ, ವಾಕ್ಯ ಜೀವಿಸಲಿಕ್ಕೆ. ಇಟ್ಸ್ ಅ ಲೈಫ್. ಹೇಗೆ ತೆಗೆದುಕೊಳ್ತೀರಿ? ನೀನೊಬ್ಬ ಒಳ್ಳೆ ಶೆಫ್ ಆಗಿದೆ, ಅಡುಗೆಯವನಾಗಿದ್ದಿ. ನೀನು ಯಾವಾಗಲೂ ಮೈಂಡಲ್ಲಿ ಮಾಡ್ತೀಯ ಅಡುಗೆ ಮಾಡುವುದೇ ನಾನು ಬೇರೆಯವರಿಗೆ ಬಡಿಸ್ಲಿಕ್ಕೆ ಅಂತ. ಅಫ್ಕೋರ್ಸ್ ಒಂದು ವೇಳೆ ಆ ಅಡುಗೆಯವ ಬಡಿಸಿ ತಾನು ತಿನ್ನದಿದ್ದರೆ ಒಂದಿನ ಸಾಯ್ತಾನೆ. ಸಾಯ್ತಾನೆ. ಯಾವ ಅಡುಗೆಯನ್ನು ಅವನು ತಿಂತಾನೆ, ಅವನು ಟೇಸ್ಟ್ ಮಾಡ್ತಾನೆ, ಆಗ ಅವನಿಗೆ ಇತರಿಗೆ ಟೇಸ್ಟ್ ಆಗಿ ಕೊಡ್ತಾನೆ. ಅದಕ್ಕೋಸ್ಕರ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ವೆರ್ ಎವರ್ ಯು ಆರ್. ಜನರು ನಿಮ್ಮನ್ನು ಕ್ರಿಟಿಸೈಸ್ ಮಾಡ್ಬೋದು, ತಮಾಷೆ ಮಾಡ್ಬೋದು, ಅದಕ್ಕೆ ಕಿವಿ ಕೊಡ್ಬೇಡ್ರಿ. ನಿಮ್ಮ ದುಃಖ ಹೋಗಿ ಸಂತೋಷವಾಗುತ್ತದೆ. ಬೂದಿಗೆ ಬದಲಾಗಿ ನಿಮಗೆ ಶಿರೋಭೂಷಣ ಉಂಟಾಗುತ್ತದೆ. ಐ ಆಮ್ ಗೋಯಿಂಗ್ ಟು ಪ್ರೇ ಫಾರ್ ಯು. ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಅದನ್ನು ಕರೆಯಿರಿ. ನಾನೊಂದು ಪ್ರಾರ್ಥನೆ ಕಲಿಸ್ತೇನೆ, ಜಸ್ಟ್ ನನ್ನೊಟ್ಟಿಗೆ ಹೇಳ್ರಿ. ಜೀಸಸ್ ಲವ್ಸ್ ಯು ಸೋ ಮಚ್. ಭೂಮಿ ಆಕಾಶಗಳುಂಟು ಮಾಡಿದ್ದೇವರೇ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿದೆ. ಆತನು ನನಗೋಸ್ಕರ ಹೂಣಲ್ಪಟ್ಟು ಸತ್ತು ಹೂಣಲ್ಪಟ್ಟು 3ನೇ ದಿನ ಸತ್ತವರೊಳಗಿಂದ ಎದ್ದು ಬಂದನೆ. ನನ್ನ ಹೃದಯದಿಂದ ನಾನು ನಂಬುತ್ತೇನೆ, ಬಾಯಿಂದ ಅನೌನ್ಸ್ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆ ಅಂತ. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನಿಂದ ನನ್ನನ್ನು ತುಂಬಿಸಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಐ ಆಮ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೆ ಅವರು ಕಂಫರ್ಟ್ ಆಗಲಿ, ಅವರು ಸಂತೈಸಲ್ಪಡಲಿ. ಎಲ್ಲ ದುಷ್ಟನ ಯೋಜನೆಗಳು ಅವರ ಜೀವಿತದಲ್ಲಿ ಸ್ಟಾಪ್ ಆಗಲಿ. ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ರೈಟ್ ಆದ ಪ್ಲೇಸಲ್ಲಿ ಕನೆಕ್ಟ್ ಆಗಲಿ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಮುರಿಯಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್, your protection. Thank you Lord, your anointing. Lord, I worship you. Be blessed. Thank you Lord, your mighty hand is upon each and every one. ಯಾವ ವಿಷಯದಲ್ಲಿ ಯಾರು ಭಯ ಪಟ್ಟಿದ್ದಾರೋ ಅವರು ಬಿಡುಗಡೆ ಹೊಂದಲಿ. ಕರ್ತನೆ, ಯಾರು ದುಃಖದಲ್ಲಿದ್ದಾರೋ ಅವರು ಕಂಫರ್ಟ್ ಆಗಲಿ, ಅಂತರದಲ್ಲಿ ಎದ್ದು ಹೇಳಲಿ. ದೇವದೂತರುಗಳು ಇವರ ಸುತ್ತಲೂ ಬಿಡುಗಡೆ ಆಗಲಿ. ರೈಟ್ ಆದ ವ್ಯಕ್ತಿಗಳು ಇವರಿಗೆ ಕನೆಕ್ಟ್ ಆಗಲಿ. ನಾನು ಪ್ರಾರ್ಥನೆ ಮಾಡ್ತೇನೆ, ಯಾರ ಫೈನಾನ್ಸ್ ಸ್ಟ್ರಕ್ ಆಗಿದೆಯೋ ಬಿಡುಗಡೆ ಆಗಲಿ. ಮಕ್ಕಳ ಎಜುಕೇಶನ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ, ಅವ್ರು ಪ್ರಜ್ವಲಿಸಲಿ. ಫಿಸಿಕಲ್ ಬಾಡಿಗಳು ಹೀಲ್ ಆಗಲಿ. Heal them, O God. I thank you Lord for the healing. Thank you Lord, your comfort. In Jesus' name, amen, amen. Praise God. ಪ್ರಿಯರೇ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯನ್ನು ವಾಚ್ ಮಾಡಿರಿ. ಅದೇ ರೀತಿ ಒಂದು ವೇಳೆ ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ, ಬಿಗ್ ಜೆ ಟಿವಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ನೀವು ಬಿಗ್ ಜೆ ಟಿವಿಗೆ ನಿಮಗೆ ದೇವರು ಮಾತಾಡಿದರೆ ಸಪೋರ್ಟ್ ಮಾಡಿರಿ ಟಿವಿಗೋಸ್ಕರ. ಯು ಆರ್ ಆಲ್ ಬ್ಲೆಸ್. ನಿಮ್ಮ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ಆಮೆನ್.